ಹಾಯ್ ಫ್ರೆಂಡ್ಸ್, ಇವಾಗ ಎಲ್ಲಿಗೆ ರೆಡಿ ಆಗ್ತಾ ಇದ್ದೀನಿ ಅಂದರೆ ಮ್ಯಾರೇಜ್ಗೆ ರೆಡಿ ಆಗ್ತಾ ಇದ್ದೆ. ನೋಡಿ, ಇದು ನಮ್ಮ ಗಂಡನ ಚೈನು. ನಮ್ಮ ಗಂಡನ ಕೊಡ್ತೀರ ನಾನೇ ಒಂದು $1 ಹಾಕ್ಕೊಂಡು ತಗ್ಲಾಕಬಿಟ್ಟೆ. ನೋಡಿ, ಚೆನ್ನಾಗಿದೆ ತಾನೇ? ನೋಡಿ ಫ್ರೆಂಡ್ಸ್, 15 ನಿಮಿಷಕ್ಕೆ ರೆಡಿಯಾಗಿ ಹೋಗಿದ್ದೀನಿ ಮದುವೆಗೆ. ಹೇಗಿದೆಯೋ ಗೊತ್ತಿಲ್ಲ. ಫೈನಲಿ ರೆಡಿ ಆಗಿ ಈಚೆ ಬಂದ್ಬಿಟ್ಟೆ ಫ್ರೆಂಡ್ಸ್. ಈ ರೀತಿ ನಮ್ಮ ಗಂಡಂದೆಲ್ಲ ಕಿತ್ಕೊಂಡು ನಾನೇ ಹಾಕ್ಕೊಂತ ಇದ್ರೆ ನಮ್ಮ ಗಂಡ ಏನು ಅನ್ಕೊಂತಾನೆ ಫ್ರೆಂಡ್ಸ್? ಬೇಜಾರಾಗ್ತಾನ? ನೀವು ಕೇಳಿ, ಒಬ್ಬರು ತಂಟೆಗೆ ಹೋದವನಲ್ಲ. ಇವಾಗ ನೋಡಿ ಫ್ರೆಂಡ್ಸ್, ಹೇಗೆ ಕಾಣಿಸ್ತಾ ಇದ್ದೀನಿ ಫ್ರೆಂಡ್ಸ್? ಈ ಚೈನು ನಮ್ಮ ಗಂಡಂದೆ, ಆದರೆ ಇದು ನನ್ನ ಹಾಕಿರೋ. ಚೆನ್ನಾಗಿದೆ ತಾನೇ? ಏನೇ ಆಗಲಿ ನಮ್ಮದು, ನಾವೇ ಹಾಕಬೇಕು. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಈ ಬೈಕಲ್ಲಿ ಹೋಗ್ತಾ ಇದ್ರೆ ನನಗೆ ಸುಂಟರ ಗಾಲಿ ಸಾಂಗ್ಗೆ ಜ್ಞಾಪಕ ಬರ್ತು ಫ್ರೆಂಡ್ಸ್. ನಾನು ಹೋಗ್ಬೇಕಾದ್ರೆ ನನ್ ದೆವ್ವ ಕಾಣಿಸ್ತು ಫ್ರೆಂಡ್ಸ್. ಆಮೇಲೆ ಗೊತ್ತಾಯ್ತು ಅದು ಭ್ರಮೆ ಅನ್ಬಿಟ್ಟು. ಇಷ್ಟೊತ್ತು ಪ್ರಯಾಣ ಮಾಡಿದ್ದು ಈ ಚಿತ್ರಕ್ಕೆ ಫ್ರೆಂಡ್ಸ್. ಈ ಚಿತ್ರ ಎಲ್ಲಿದೆ ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ ನೋಡೋಣ. ಫೈನಲಿ ಮಂಟಪ ಒಳಗೆ ಬಂದ್ವಿ ಫ್ರೆಂಡ್ಸ್. ಹುಡುಗಿನ ಹುಡುಗ ನೋಡ್ಕೊತಾನೆ, ಹುಡುಗನ ಹುಡುಗಿ ನೋಡ್ಕೊತಾರೆ. ನಾವು ಊಟ ನೋಡೋಣ. ಫಸ್ಟ್ ನಮಗೆ ಊಟ ಇಂಪಾರ್ಟೆಂಟ್, ಏನಂತೀರಾ? ಊಟ ಮಾತ್ರ ಒಳ್ಳೆ ಚೆನ್ನಾಗಿತ್ತು ಫ್ರೆಂಡ್ಸ್. ಅದ್ರಿಗೆ ಸ್ವಲ್ಪನೇ ಹೊಟ್ಟೆ ಹಾಕಬಿಟ್ಟೆ. ನಾನು ಮಾತ್ರ ಐಸ್ ಕ್ರೀಮ್ ತಿನ್ನಲ್ಲ ಫ್ರೆಂಡ್ಸ್, ನಿಜ. ನೋಡಿ ಫ್ರೆಂಡ್ಸ್, ಹಂಗೆ ತೆಂಗಿನಕಾಯಿ ಕೊಟ್ಟರು, ತಗೊಂಡು ಬಂದ್ಬಿಟ್ಟೆ. ಅಷ್ಟೇ ಫ್ರೆಂಡ್ಸ್, ಇವತ್ತಿನ ಲಾಗು. ಇವತ್ತಿಗೆ ಈ ಮದುವೆ ಕತೆ ಮುಗೀತು. ಇನ್ಯಾರ್ದನ್ನ ಮದುವೆ ಇದ್ದರೆ ಅಪ್ಪನೇ ಹೇಳ್ತೀನಿ, ನನ್ನ ಮಾತ್ರ ಕರೀ, ನನಗೆ ಇಷ್ಟ ಇಲ್ಲ, ನಾನು ಬರಲ್ಲ ಅಷ್ಟೇ. ನೋಡಿ, ಡ್ರೆಸ್ ಚೇಂಜ್ ಮಾಡ್ಕೊಂಡು ಕೂತ್ಕೊಬಿಟ್ಟೆ ಫ್ರೆಂಡ್ಸ್. ಈ ವಿಡಿಯೋ ಹೆಂಗೆ ಅನಿಸ್ತು ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಬಾಯ್ ಬಾಯ್, ಟಾಟಾ, ಸಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.